ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಬೀಸ್ಟ್ ಮೋಟ್ರ್ ವೀಲ್ಸ್. ನಾವೀಗ ಹರಿಪ್ರಿಯ ಹೋಟೆಲಲ್ಲಿದ್ದೀವಿ. ಇದು ಬಂದು ನವನಗರಲ್ಲಿದೆ, ಬಾಗಲಕೋಟೆಯಲ್ಲಿದ್ದೀನಿ. ಲಾಸ್ಟ್ ವೀಕ್ ಸಡನ್ನಾಗಿ ಗುಮ್ನಾಯಕ ಫೋರ್ಟ್ ಹೋಗಿ ಈಗ ಸಡನ್ನಾಗಿ ಬಾಗಲಕೋಟೆಯಲ್ಲಿ ಹೆಂಗಪ್ಪ ಅಂತ, ಅದು ಬೈಕ್ ಮೇಲೆ ಅಂತ ಕೇಳಬೇಡಿ, ಅದಕ್ಕೂ ಒಂದು ರೀಸನ್ ಇದೆ. ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು. ಸೊ ಬಾಗಲಕೋಟೆಯ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಮಗೊಂದು ಕಾಲ್ ಬಂತು. ಓಕೆ, ವೈಸರ್ ಕ್ಲೋಸ್ ಮಾಡ್ಕೊಂಬಿಡೋಣ. ಎಸ್, ಏನು ಮಂಡೇ ಅಂದರೆ ನಾಳೆ ಸೆಪ್ಟೆಂಬರ್ 15ರಂದು ಡೆಮೋಕ್ರಸಿ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಡಿಸ್ಟ್ರಿಕ್ಟ್ ಆಗಲಿ, ಎಲ್ಲ ಡಿಸ್ಟ್ರಿಕ್ಟಿಂದನೂ 10 ಜನ ರೈಡರ್ಸು ಅವ್ರವ್ರ ಡಿಸ್ಟ್ರಿಕ್ಟಿಂದ ಬೆಂಗಳೂರಿಗೆ ಮೂವ್ ಆಗ್ತಾ ಇದ್ದಾರೆ, ಒಂದು ರ್ಯಾಲಿ ಮಾಡ್ತಾ ಇದ್ದಾರೆ. ಸೊ ಅದೇ ರ್ಯಾಲಿ ಇವೆಂಟ್ ಇಟ್ಕೊಂಡು ಓಕೆ ಬಂದ್ವಿ ನಾವು. ಸೊ ಸಮಾಜ ಕಲ್ಯಾಣ ಇಲಾಖೆಗೆ, ನಮ್ಮ DC ಆಫೀಸಿಗೆ ಬಂದಿದ್ದೀವಿ ನಾವು. ಎಸ್, ಲೈನ್ ಅಪ್ ಮಾಡ್ಕೊಂಬಿಡಿ ಸರ್. ಹಾಂ ರೀ ಆಗೈತೆ ರೀ, ಅವ್ರು ಅಲ್ಲೇ ಅದಾರ ರೀ. ಹಾಂ ರೀ, ಓಕೆ. ನಾವೀಗ ಮಿನಿ ವಿಧಾನಸೌಧದಲ್ಲಿದ್ದೀವಿ, ಬಾಗಲಕೋಟೆ ಮಿನಿ ವಿಧಾನಸೌಧ. ಆ್ಯಂಡ್ ಇದು ಮಿನಿ ವಿಧಾನಸೌಧ ನಮ್ಮ ಬಾಗಲಕೋಟೆದು. ಓಕೆ, ಸೊ ರೈಡ್ ಬಂದುಬಿಟ್ಟು ಬಾಗಲಕೋಟೆಯಿಂದ ಬೆಂಗಳೂರವರೆಗೂ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ 2025. ಸೊ ಇಲ್ಲಿ DCO ಸಾಹೇಬ್ರದ್ದು ಚಾಲನೆ ಕೊಡೋಕ್ಕೆ ಬರ್ತಾ ಇದ್ದಾರೆ. ಸೊ ಇವೆಲ್ಲ ನಮ್ಮ ರೈಡರ್ಸು 10 ಜನ ಇದ್ದೀವಿ. ನಮ್ಮ ರಾಘವೇಂದ್ರ ಅವರಿದ್ದಾರೆ, ಸುಧೀಂದ್ರ ಅವರಿದ್ದಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊತೀವಿ. ಓಕೆ, ಸೊ ದಿಸ್ ಈಸ್ ಇಟ್. ಸೊ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಹಿಯರ್ ಆ್ಯಂಡ್ ಹೋಗ್ತಾ ನಿಮಗೆ ಮುಂದಿನ ಡೀಟೇಲ್ಸ್ ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ನನ್ನ ಮತ ನನ್ನ ಹಕ್ಕು ಹಾಗೂ ಬಾಗಲಕೋಟೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ 2025 ಇಲ್ಲಿ ಬ್ಯಾನರ್ ಹಾಕಿದ್ದಾರೆ. ನಾವು ವಿಧಾನಸೌಧ ಮುಂದೆ ಇದ್ದೀವಿ. DC ಸಾಹೇಬ್ರದ್ದು ಎಲ್ಲರೂ ಬಂದಿದ್ದಾರೆ. ಸೊ ಇಲ್ಲಿಂದ ಹೊರಡ್ತೀವಿ. ಸೊ ಹೊರಟ ತಕ್ಷಣ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಸೊ ಇಲ್ಲಿ ಅಪ್ಪ ಅಮ್ಮನೂ ಬಂದಿದ್ದಾರೆ. ಹಾಗೂ ರಮೇಶ್ ಚೌಹಾಣ್ ಸರ್ ಇವರಿಗೆ ಪ್ರಕಾಶ್ ಗುಜ್ರಿ ಸರ್ ಪುಷ್ಪ ನೀಡಿದರು. ಈಗ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಬೈಕ್ ರ್ಯಾಲಿ ಎಲ್ಲ ಬೈಕ್ ರ್ಯಾಲಿಯವರಿಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಾಲೂಕು ಅಧಿಕಾರಿಗಳಿಗೂ ಹಾಗೂ ಪ್ರಾಂಶುಪಾಲ ನಿಲಯ ಪಾಲಕರಿಗೂ ಜಿಲ್ಲಾಡಳಿತ ಈ ರ್ಯಾಲಿಗೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಬಂಧುಗಳಿಗೂ ಹಾಗೂ ತುರ್ತು ವಲಯದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ನನ್ನ ಮತ ಪ್ರಜಾಪ್ರಭುತ್ವ ಬಹಳ ಶ್ರೇಷ್ಠವಾದ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಪ್ರತಿಯೊಬ್ಬರು ಬದುಕುವಂತಹ ಸಮಾನ ರೀತಿಯಲ್ಲಿ ಬದುಕುವಂತಹ ಅದ್ಭುತ ಶಕ್ತಿಯನ್ನು ಕೊಟ್ಟಿರತಕ್ಕಂಥದ್ದು. ಸರ್ ಮೋಹನ್ ಎಸ್ ಗೈಸ್, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಬಿಕಾಸ್ ನೀವು ಬ್ಯಾಂಗ್ಳೂರ್ ತನಕ ಹೋಗಬೇಕು, ಕರೆಕ್ಟ್ ಟೈಮ್ಗೆ ತಲುಪಬೇಕು. 2 ಪಾಯಿಂಟ್ಸ್. ಇಲ್ಲಿ ಏನು ಬೆಳಿಗ್ಗೆ ಏನು ಎನರ್ಜಿ ಇದೆ, ಪ್ರತಿಯೊಂದು ಕಿಲೋಮೀಟರ್ ಇಂದ ಎನರ್ಜಿ ಜಾಸ್ತಿ ಹೋಗ್ತಾ ಇರಬೇಕು. ಸೊ ನಮ್ಮ ಹೈ ಶುಡ್ ಬಿ ಅಟ್ ಬ್ಯಾಂಗ್ಳೂರ್. How is your Josh? Hi sir. How is your Josh? Hi sir.
ಎಂಡ್ ಟೈಮ್ ಜಾಸ್ತಿ ಇರಬೇಕು ಬ್ಯಾಂಗ್ಳೂರ್ ಹೋದಾಗ. ಎಸ್. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸರ್, ಸ್ಪೀಡ್ ಇರಬಾರ್ದು. ಸ್ಪೀಡ್ ಕರೆಕ್ಟ್ ಹೇಳ್ತಾ ಇದ್ದಾರೆ. ಮನ್ಸಲ್ಲಿ ಜೋಶ್ ಇರಬೇಕು, ಬೈಕಲ್ಲಿ ಸೇಫ್ಟಿ ಇರಬೇಕು. ದಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಜರ್ನಿ ತುಂಬಾ ಲಾಂಗ್ ಇದೆ, ಟಯರ್ಡ್ ಆಗ್ತೀರಾ ತಾವು. ಇಫ್ ಯು ಆರ್ ಆಲ್ ಪ್ರೊಫೆಷನಲ್ ರೈಡರ್ಸ್ ಆದರೆ ಪ್ಲೀಸ್ ಬಿ ಸೇಫ್. ಡೆಫಿನೆಟ್ಲಿ. ಯು ಆರ್ ಗೋಯಿಂಗ್ ಆಸ್ ರಿಪ್ರೆಸೆಂಟೇಟಿವ್ಸ್ ಆಫ್ ಅವರ್ ಡಿಸ್ಟ್ರಿಕ್ಟ್. ನಮ್ಮ ಡಿಸ್ಟ್ರಿಕ್ಟ್ ರಿಪ್ರೆಸೆಂಟೇಟಿವ್ ಆಗಿ ತಾವೆಲ್ಲ ಹೋಗ್ತಾ ಇದ್ದೀರಾ. ಪ್ಲೀಸ್ ಬಿ ವೆರಿ ವೆರಿ ಸೇಫ್. Definitely. ಪ್ರಯಾರಿಟಿ ನಂಬರ್ 1. ಎಸ್ ಸರ್. ಸೆಕೆಂಡ್ ಮೋಸ್ಟ್ ಪ್ರಯಾರಿಟಿ ಇಸ್ ನಮ್ಮ ಎನರ್ಜಿ. ನಾವು ಯಾವ ಮಕ್ಸದಿಂದ ಹೋಗ್ತಾ ಇದೀವಿ, ಯಾವ ಉದ್ದೇಶದಿಂದ ಹೋಗ್ತಾ ಇದೀವಿ. ವಿ ಶುಡ್ ಆಲ್ವೇಸ್ ರಿಮೆಂಬರ್ ದಟ್ ಇಂಟೆನ್ಷನ್. ನಮ್ಮ ಡಿಸ್ಟ್ರಿಕ್ಟ್ ರಿಪ್ರೆಸೆಂಟೇಟಿವ್ ನಾವು 3 ಜನಕ್ಕೆ ರಜಾ ಕೊಡಲ್ಲ. ನಾವು ಇಷ್ಟ ಇದ್ರೆ ಕೂಡ ನಮಗೆ ಹೋಗಕ್ಕೆ ಆಗಲ್ಲ. ಅದಕ್ಕೆ ತಾವು ಎಲ್ಲ ನಮ್ಮ ರಿಪ್ರೆಸೆಂಟೇಟಿವ್ ಆಗಿ ಹೋಗ್ತಾ ಇದ್ದೀರಾ. ಎಟ್ ಬ್ಯಾಂಗ್ಳೂರ್ ವಾಯ್ಸ್ ಆಫ್ ಬಾಗಲಕೋಟೆ ಶುಡ್ ಬಿ ಹೈಯೆಸ್ಟ್, ಎನರ್ಜಿ ಆಫ್ ಬಾಗಲಕೋಟೆ ಶುಡ್ ಬಿ ಹೈಯೆಸ್ಟ್. ಅಷ್ಟು ಹೇಳಿ ನನ್ನ ಕಡೆಯಿಂದ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸರಿ ಶುಭಾಶಯ ಹೇಳ್ತಾ ಇದ್ದೀನಿ. ಪ್ಲೀಸ್ ಬಿ ಸೇಫ್, ಗೋ ವಿತ್ ಗುಡ್ ಎನರ್ಜಿ ಅಂಡ್ ಕಮ್ ವಿತ್ ಎ ಹೈ. ನೀವು ಇಷ್ಟು ಎನರ್ಜಿಯಿಂದ ಹೋಗ್ತಾ ಇದ್ದೀರಾ, ಅದೇ ಎನರ್ಜಿಯಿಂದ ಅಷ್ಟು ಆಗಿಂದ ವಾಪಸ್ ಸೇಫ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ಗೆ ಬರಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ನಾಳೆ ದಿನ ಸೆಪ್ಟೆಂಬರ್ 15ಕ್ಕೆ ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಡೇ ಒಂದು ಪ್ರಯುಕ್ತವಾಗಿ ಒಂದು ಅಭಿಯಾನ ರೂಪದಲ್ಲಿ ಈ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಮುಖ್ಯ ಉದ್ದೇಶ ನಮ್ಮ ಪ್ರಜಾಪ್ರಭುತ್ವ, ನಮ್ಮ ಸಂವಿಧಾನ, ಆ ಆಶಯಗಳನ್ನು ನಾವು ನೀವೆಲ್ಲರಿಗೂ ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು, ವಿವಿಧ ರೂಪಗಳಲ್ಲಿ ತಲುಪಿಸ್ಬೇಕು. ಸೈಕಲ್ ಜಾಥಾ ಮಾಡ್ತೀವಿ, ಮ್ಯಾರಥಾನ್ ಮಾಡ್ತೀವಿ, ಅವೇರ್ನೆಸ್ ಕ್ಯಾಂಪೇನ್ ಮಾಡ್ತೀವಿ. ಆ ಅಂಗವಾಗಿ ಅದರ ಭಾಗವಾಗಿ ಇವತ್ತು ಒಂದು ಬೈಕ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ನಿರ್ದೇಶನ ಪ್ರಕಾರ ಬಾಗಲಕೋಟೆಯಿಂದ ಬೆಂಗಳೂರುವರೆಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎರಡನೇದಾಗಿ ನಮ್ಮ ಆಶಯ, ನಮ್ಮ ಶಕ್ತಿ, ಈಗ SP ಸಾರ್ ಹೇಳ್ತಾ ಇದ್ರು, ಅದೇ ರೀತಿಯಾಗಿ ಪ್ರತಿಯೊಬ್ಬರ ಒಂದು ಮತದಾನ ಹಕ್ಕದ ಬಗ್ಗೆ ನಾವು ಹೆಚ್ಚಿನಾಗಿ ಈ ವರ್ಷ ಪ್ರಚಾರ ಮಾಡಬೇಕಾಗಿದೆ. ಪಾವಿತ್ರ್ಯತೆ ಬಗ್ಗೆ ಹೇಳಬೇಕಾಗಿದೆ. ಅದಕ್ಕೆ ನಾನು ನನ್ನ ಮತ ಅಂತ ಹೇಳ್ತೀನಿ, ನನ್ನ ಹಕ್ಕು ಅಂತ ಜೋರಾಗಿ ಹೇಳ್ಬೇಕು. ನನ್ನ ಮತ ನಮ್ಮ ಹಕ್ಕು, ನನ್ನ ಮತ ನಮ್ಮ ಹಕ್ಕು. ಈ ಒಂದು ಘೋಷವಾಕ್ಯವನ್ನ ನೀವು ಬಾಗಲಕೋಟೆಯಿಂದ ಬೆಂಗಳೂರವರೆಗೆ ನೀವೆಲ್ಲರಿಗೂ ತಲುಪೋ ರೀತಿಯಲ್ಲಿ ನಿಮ್ಮ ಒಂದು ಅಭಿಯಾನ ಇರಬೇಕು. ಅದಕ್ಕೆ ಈಗ ಸುರಕ್ಷತಾ ಕ್ರಮಗಳು, ಸೇಫ್ಟಿ ಮೆಜರ್ಸ್ ಅನ್ನು ಸರಿಯಾಗಿ ತೆಗೆದುಕೊಳ್ಳಿ, ಸ್ಲೋ ಆಗಿ ಹೋಗಿ, ಸ್ಟಡಿಯಾಗಿ ಹೋಗಿ. ಸೊ ನಿಮ್ಗೆಲ್ಲರೂ ಒಳ್ಳೆಯವರಿದ್ದೀರಿ, ಚೆನ್ನಾಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತೀರಂತ ನಾನು ಭಾವಿಸಿದ್ದೇನೆ. ನಾಳೆ ದಿನ ಅಲ್ಲಿ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕಂತ ಮತ್ತೊಮ್ಮೆ ತಮಗೆ ನಾನು ಮನವಿ ಮಾಡ್ತಾ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳಿ ಮತ್ತೊಮ್ಮೆ ಈ ಬೈಕ್ ರ್ಯಾಲಿಯನ್ನು ನಾವು ಈಗ ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ತೇವೆ. ಥ್ಯಾಂಕ್ ಯು. ಚಲೋ, ಇಟ್ಸ್ ಟೈಮ್ ಟು ಸ್ಟಾರ್ಟ್. ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಬೈಕ್ ರ್ಯಾಲಿ ಇವರಿಗೆ ಚಾಲನೆಯನ್ನು ಸನ್ಮಾನ್ಯರಾಗಿರುವಂತಹ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಸಾಹೇಬರು ಚಾಲನೆಯನ್ನು ನೀಡಬೇಕಂತ ಮಾನ್ಯರಲ್ಲಿ ವಿನಂತಿಯಿಂದ ಕೇಳ್ಕೊಳ್ತಾರೆ. ಎಸ್, ಇದಿಷ್ಟು DC ಆಫೀಸಲ್ಲಿ ನಡೀತು. ಈಗ ಚಾಲನೆ ಮಾಡಬೇಕಾದ್ರೆ ಸ್ಲೋ ಹೋಗ್ಬೇಕು ಅವರು. ಥ್ಯಾಂಕ್ ಯು. ಇರಿ ರಘು, ಸ್ಲೋ. ಇರಿ ಒಂದು ನಿಮಿಷ. ಅವ್ರು ಮುಂದೋರಿ. ಎಸ್, ಹೆದ್ದಾರಿ ಗಸ್ತು ಅಂದರೆ ನಮ್ಮ ಎಸ್ಕಾರ್ಟ್ ಗಾಡಿಗಳು, ಬಾಗಲಕೋಟೆ ಎಸ್ಕಾರ್ಟ್ ಗಾಡಿಗಳು. ಎಸ್, ನಮ್ಮ ರ್ಯಾಲಿ ಪ್ರಾರಂಭವಾಯಿತು ಬಾಗಲಕೋಟೆಯಿಂದ ಬೆಂಗಳೂರುವರೆಗೂ. ಸೊ ಇವಾಗ ಬಾಗಲಕೋಟೆ ಬಿಡ್ತಾ ಇದ್ದೀವಿ ನಾವು. ಸ್ಲೋ ಆಗಿ ಸೇಫಾಗಿ ಹೋಗೋಣ ಆ್ಯಂಡ್ ಲೆಟ್ಸ್ ಎಂಜಾಯ್ ದ ರ್ಯಾಲಿ. ನಾವು ಹೇಗೆ ಎಂಜಾಯ್ ಮಾಡಿಕೊಂಡು ಬೆಂಗಳೂರಿಂದ ಬಾಗಲಕೋಟೆವರೆಗೂ ಬಂದಿದ್ವೋ ಅದೇ ರೀತಿ ಈಗ ವಾಪಸ್ಸು ಬೆಂಗಳೂರಿಗೆ ಹೋಗುವ ಸಮಯ. ಚಲೋ, ಲೆಟ್ಸ್ ಗೋ.
ಓಕೆ ಸ್ನೇಹಿತರೆ, ಬಾಗಲಕೋಟೆ ಆಚೆ ಬಂದಿದ್ದೀವಿ. ಎಸ್ಕಾರ್ಟ್ ಗಾಡಿ ಮುಂದೆ ಇದೆ, ಹಿಂದೆ ಎಲ್ಲ ರೈಡರ್ಸು ಬರ್ತಾ ಇದ್ದಾರೆ, ಲೈನಾಗಿ ನೀಟಾಗಿ ಬರ್ತಾ ಇದ್ದಾರೆ. ಓಕೆ ಸ್ನೇಹಿತರೆ, ಶಿರೂರದು ಎಲ್ಲ ಕ್ರಾಸ್ ಆಗಿದ್ದೀವಿ ಈಗ. ಟುವರ್ಡ್ಸ್ ಇಲ್ಕಲ್ ರೈಟ್ ನಾವು. ಸೊ ಇಲ್ಲಿ ಹೋಗಿ ಅಮೀನ್ಗಢ ಆಮೇಲೆ ಹುನಗುಂದೆಲ್ಲ ಕ್ರಾಸ್ ಮಾಡಿದ ತಕ್ಷಣ ಇಲ್ಕಲ್ಗೆ ಹೋಗ್ಬೋದು. ಎಸ್, ಪಾಪ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅಧಿಕಾರಿಗಳೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಸ್ಕಾರ್ಟ್ಸ್ ಗಾಡಿಗಳನ್ನ ಕಳಿಸಿ ನಮಗೆ ಏನೋ ಎಲ್ಲೂ ಟ್ರಾಫಿಕ್ ಜಾಸ್ತಿ ಸಿಗಬಾರ್ದು ಅಥವಾ ನಮಗೆ ಫಸ್ಟ್ ಪ್ರಿಯಾರಿಟಿ ಸಿಗಬೇಕು ಅಂತ ಹೇಳಿ ಎಲ್ಲ ಕಡೆ ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಐ ಥ್ಯಾಂಕ್ ಎವ್ರಿ ಒನ್ ಹೂ ಹ್ಯಾಸ್ ವರ್ಕ್ ಬಿಹೈಂಡ್ ದಿಸ್. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಈ ಇವೆಂಟ್ ಸಕ್ಸಸ್ ಆಗೋಕ್ಕೆ ಕಾರಣ ನಮ್ಮ ರೈಡರ್ಸ್ ಕೂಡ. ನಾವು 10 ಜನ ರೈಡರ್ಸ್ ಏನು ಬಂದಿದ್ದೀವಿ, 10 ಜನ ರೈಡರ್ಸ್ ಕೂಡ ಈ ಇವೆಂಟ್ ಸಕ್ಸಸ್ಗೂ ಕೂಡ ಕಾರಣ ಆಗ್ತಾರೆ. ಸೊ ಐ ಥ್ಯಾಂಕ್ ಆಲ್ ದ ರೈಡರ್ಸ್ ಹೂ ಮೇಡ್ ಇಟ್ ಟಿಲ್ ಹಿಯರ್ ಆ್ಯಂಡ್ ಹೆಲ್ಪ್ಡ್ ಇನ್ ಮೋಸ್ಟ್ ಆಫ್ ದ ವೇಸ್. ಸೊ ಲೆಟ್ಸ್ ಗೋ. ಓಕೆ ಸ್ನೇಹಿತರೆ, ಸೊ ಯಾವುದೋ ಡಿಸ್ಟ್ರಿಕ್ಟ್ ಬಂದುಬಿಟ್ರೆ ಸೈರನ್ ಆನ್ ಮಾಡಿ ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ ಹೈವೇ ಪೆಟ್ರೋಲ್ ಅವರು, ಬಾಗಲಕೋಟೆ ಹೈವೇ ಪೆಟ್ರೋಲ್ ಅವರು. ಆ್ಯಂಡ್ ನಾವೀಗ ಹುನಗುಂದ ಹತ್ರ ಇದ್ದೀವಿ. ಹುನಗುಂದ ಕ್ರಾಸ್ ಆಗ್ತಾಯಿದ್ದೀವಿ ಸದ್ಯಕ್ಕೆ. ಆ್ಯಂಡ್ ಇಲ್ಲಿಂದ ನೆಕ್ಸ್ಟ್ ಇಲ್ಕಲ್ ಬರೋದು. ಸೊ ನಾವು ಅಮೀನ್ಗಢದ್ದು ಎಲ್ಲ ಕ್ರಾಸ್ ಆಗಿದ್ದೀವಿ. ಕ್ರಾಸ್ ಆಗಿಬಿಟ್ಟು ಹುನಗುಂದಲ್ಲಿ ಇದ್ದೀವಿ ಈಗ. ಟೈಮ್ ಈಗ 10 ಗಂಟೆ 14 ನಿಮಿಷ. ಅಂದರೆ ನಾವು ಬಿಟ್ಟು ಎಕ್ಸಾಕ್ಟ್ 1 ಅವರ್ ಆಗಿದೆ. ಬಿಟ್ಟು ಎಕ್ಸಾಕ್ಟ್ 1 ಅವರ್ಗೆ ನಾವು ಬಾಗಲಕೋಟೆಯಿಂದ ಹುನಗುಂದವರೆಗೂ ರ್ಯಾಲಿ ಮಾಡಿಕೊಂಡು ನಾರ್ಮಲ್ ಸ್ಪೀಡ್ಸ್ 70, 60 ಅಥವಾ ಕೆಲವೊಂದು ಸರಿ 80 ಇದೇ ಸ್ಪೀಡಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಸಿಟಿ ಒಳಗಡೆ ನೋಡಿ 40, 43 ಇದೆ. ಸೊ ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಹೋದರೆ ಹೈವೇ ಸಿಗುತ್ತೆ, ಇಲ್ಕಲ್ ಹೈವೇ ನಮಗೆ. ಓಕೆ ಸ್ನೇಹಿತರೆ, ನಮ್ಮ ಜೊತೆ ಪೆಟ್ರೋಲ್ ಗಾಡಿ ಏನು ಬಂದಿತ್ತು ಇವರೇ ಹೈವೇ ಪೆಟ್ರೋಲ್ ಆಫೀಸರ್ಸು. ಸರ್ ತುಂಬ ಧನ್ಯವಾದಗಳು. ನಮಗೆ ಬಾಗಲಕೋಟೆಯಿಂದ ಇಲ್ಲಿವರೆಗೂ ಬಂದಿದ್ದು ಹೆಂಗೆ ಬಂದ್ವಿ ಅಂತಲೂ ಗೊತ್ತಾಗಲಿಲ್ಲ ರೀ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸಿಗೋಣ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸೊ ಆ್ಯಕ್ಚುಲಿ ತುಂಬ ಒಳ್ಳೆ ಜನ, ತುಂಬ ಒಳ್ಳೆ ಮಜಾ ಮಾಡಿದ್ವಿ. ಬನ್ನಿ ಸಿಗ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ನಿಯರ್ ಬೈ ಹೊಸಪೇಟೆ ಇದ್ದೀವಿ. ಸೊ ಅಲ್ಲೆಲ್ರಿಗೂ ಫ್ಯೂಲ್ ಹಾಕಿಸಿದ್ವಿ. ನಾನು ಹಾಕಲಿಲ್ಲ, ನನ್ನ ದಿನ ರೇಂಜ್ ಇತ್ತು ಬಿಡು ಅಂತ. ಸೊ ಸದ್ಯಕ್ಕೆ ರೇಂಜ್ ಈಗ 93 ತೋರಿಸ್ತಾ ಇದೆ, ಹೋಗುತ್ತೆ. ಇದು ಕೋಲಾರಿಂದ 10 ಜನ ರೈಡರ್ಸ್ ಸಿಕ್ಕಿದ್ರು ಆನ್ ದ ವೇ. ಅವರು ಬೆಂಗಳೂರು ಸೇಮ್ ಇವೆಂಟ್ ಮೇಲೇ ಹೋಗ್ತಾ ಇದ್ದಾರೆ. ಸೊ ಇಲ್ಲಿಂದ ಹೊಸಪೇಟೆ ಒಂದು 20 ಕಿಲೋಮೀಟರ್ಸ್ ಅಷ್ಟೇ. ನನ್ನ ದಿನ ರೇಂಜ್ 92 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಆರಾಮಾಗಿ. ಸೊ ಹೊಸಪೇಟೆ ದಾಟ್ ಆದಮೇಲೆ ವಿ ಕ್ಯಾನ್ ರೀಫ್ಯೂಲ್. ಹೇಗಿದ್ರು ಎಲ್ರಿಗೂ ರೀಫ್ಯೂಲಿಗೆ ನಿಲ್ಲಿಸ್ತೀವಿ. ಅಂದರೆ ನಿನ್ನೆ ಆಲ್ಮೋಸ್ಟ್ ಫುಲ್ ಇತ್ತು. ಸ್ವಲ್ಪ ನಾನು ಎಲ್ಲಿ ಇಲ್ಕಲಲ್ಲಿ ಹಾಕ್ಸಿದ್ದೇನೋ ಹೋಗಬೇಕಾದ್ರೆ
ವೀಲ್ಕಲೆಲ್ಲ ಹಾಕ್ಸಿದ್ದು ನಾನು ಫ್ಯೂಲು. ಓಕೆ ಸ್ನೇಹಿತರೆ, ಟೈಮ್ ಈಗ 13:50 ಅಂದರೆ 1:50. ಹಿಂಗೆ 1 ಬಂದರೆ 800. ನಾವೀಗ ನಿಯರ್ ಬೈ ಚಿತ್ರದುರ್ಗ. ದುರ್ಗ ಒಂದು 50 ಕಿಲೋಮೀಟರ್ಸ್ ಇದೆ. ಬಟ್ ಬಿಫೋರ್ ವಿ ರೀಚ್ ದುರ್ಗ ವಿಲ್ ಹ್ಯಾವ್ ಟು ಟೇಕ್ ಅ ಬ್ರೇಕ್. ಊಟ ಗೀಟ ಮಾಡಿಕೊಂಡು ದೆನ್ ವಿಲ್ ಹೆಡ್ ಅಗೇನ್. ಸೊ ಎಲ್ಲ ನಮ್ಮ ಮುಂದೆ ಡಾಬಾನೋ ಏನೋ ಒಂದು ಸಿಗುತ್ತೆ, ಹೋಟೆಲು. ಸೊ ಊಟ ಮಾಡಿಕೊಂಡು ಅಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಶುರು ಮಾಡೋಣ. ಆ್ಯಂಡ್ ಪ್ಲ್ಯಾನಲ್ಲಿ ಒಂದು ಚಿಕ್ಕ ಚೇಂಜ್ ಇದೆ. ಏನಪ್ಪ ಅಂದರೆ, ಈಗ ನಾವು ಬೆಂಗಳೂರು ರೀಚ್ ಆದ ತಕ್ಷಣ ವಿಧಾನಸೌಧ ಹೋಗ್ತಾ ಇಲ್ಲ. ಆ ವಿಧಾನಸೌಧ ಇವೆಂಟ್ ಏನಿದೆ ಅದು ಪೋಸ್ಟ್ಪೋನ್ ಆಗಿದೆ ಟು ಟುಮಾರೋ. ನಾಟ್ ಆ್ಯಕ್ಚುಲಿ ಪೋಸ್ಟ್ಪೋನ್, ಇಟ್ ವಾಸ್ ದ ಆ್ಯಕ್ಚುಯಲ್ ಪ್ಲ್ಯಾನ್. ಸೊ ನಾಳೆ ಕಂಠೀರವ ಸ್ಟುಡಿಯೋಯಿಂದ ವಿಧಾನಸೌಧವರೆಗೂ ಒಂದು ರ್ಯಾಲಿ ಇದೆ. ರ್ಯಾಲಿ ನಾವು ಏನು ಬಾಗಲಕೋಟೆಯಿಂದ ಬಂದಿರೋ 10 ಬೈಕರ್ಸ್ ಅಷ್ಟೇ ಅಲ್ಲ, ಬಟ್ ಬೇರೆ ಬೇರೆ ಜಿಲ್ಲೆಗಳಿಂದ ಎಷ್ಟು ಜನ ಬೈಕರ್ಸ್ ಬಂದಿದ್ದಾರೋ ಎಲ್ಲ ಬೈಕರ್ಸು ಸೇರಿ ಒಂದು ರ್ಯಾಲಿ ಇದೆ. ಹಾಗಾಗಿ ಇವತ್ತು ನಾವು ಬೆಂಗಳೂರಿಗೆ ಹೋದ ತಕ್ಷಣ ಮನೆಗೂ ಕೂಡ ಹೋಗ್ತಾ ಇಲ್ಲ. ಏನಪ್ಪ ಬೆಂಗಳೂರಲ್ಲಿ ಮನೆ ಇಟ್ಕೊಂಡು ಮನೆಗೆ ಹೋಗಲ್ಲ ಅಂದರೆ ಏನು ಅಂತ ಕೇಳಬೇಡಿ. ಬಿಕಾಸ್ ಲಾಡ್ಜ್ ಮಾಡಿದ್ದಾರೆ ಅಲ್ಲೇ ಎಲ್ಲ ಡಿಸ್ಟ್ರಿಕ್ಟ್ ಬೈಕರ್ಸ್ಗೂ. ಸೊ ನಮ್ಮ ಕೋಆರ್ಡಿನೇಟರ್ ಸಿದ್ದು ಅವರು ಕಾಲ್ ಮಾಡಿದರು, ಲಾಡ್ಜ್ ಬುಕ್ ಆಗಿದೆ ಸರ್ ಅಂತ. ಸೊ ಲಾಡ್ಜ್ ಆಗಿರೋದ್ರಿಂದ ವಿ ಆರ್ ಪ್ಲ್ಯಾನಿಂಗ್ ಟು ಸ್ಟೇ ದೇರ್ ಫಾರ್ 2 nights. ಸೊ ಅಲ್ಲಿ ಸ್ಟೇ ಮಾಡಿಕೊಂಡು ಮತ್ತೆ ನಾಳೆದು ಪ್ಲ್ಯಾನ್ ಮಾಡ್ಕೊಳ್ಳೋಣ. ಅವ್ರು ಹೆಂಗಂತಾರೆ, ಎಲ್ಲಿ ಏನು ಕತೆ ಅಂತ ಹೇಳ್ತಾ ಇದ್ದು. ಬನ್ನಿ ನೋಡೋಣ, ತಿನ್ಕೊಳ್ಳೋಣ ಫಸ್ಟ್. ಆಹಾ ಬಿಸಿಲು. ಓಕೆ ಸ್ನೇಹಿತರೆ, ಹೊರಡ್ತಾ ಇದ್ದೀವಿ. ಊಟ ಗೀಟ ಮಾಡ್ಕೊಂಡ್ವಿ, ಹೊರಡೋಣ ಬನ್ನಿ. ಲೇಟಾಗಿದೆ ಆಲ್ರೆಡಿ. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇಲ್ಲೇ ಊಟ ಮಾಡಿಕೊಂಡು ಇಲ್ಲೇ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಈಗ ಹೋಗೋಣ ನಡೀರಿ. ಓಕೆ, ವೆಲ್ಕಮ್ ಬ್ಯಾಕ್. ತುಂಬ ಹೊತ್ತಾಯಿತು ವ್ಲಾಗ್ ಮಾಡಿ. ಸೊ ಟೈಮ್ ಈಗ 6:09. ಎಸ್, ಯು ಹರ್ಡ್ ಇಟ್ ರೈಟ್. ಸ್ವಲ್ಪ ಸೆಂಟ್ರಲ್ಲಿ ಸ್ಲೋ ಆಯಿತು. ಈಗ ಸಿರಾ ಹತ್ರ ಇದ್ದೀವಿ. ಇಲ್ಲಿ ಒಳಗಡೆ ಹೋದರೆ ಸಿರಾ. ಸೊ ಸಿರಾ ಹತ್ರನೇ ನಾವು ಒಂದು ಅರ್ಧ ಗಂಟೆ ಬ್ರೇಕ್ ತೊಗೊಂಡ್ವಿ. ಈಗ ನಾವು ತುಮಕೂರಿಗೆ ಹೋಗಿ ಮುಂದೆ ದಾಬಸ್ಪೇಟೆ ಹತ್ರ ಲೆಫ್ಟ್ ತೊಗೋಬೇಕು. ದಾಬಸ್ಪೇಟೆ ಹತ್ರ ಲೆಫ್ಟ್ ತೊಗೊಂಡು ದೊಡ್ಡಬಳ್ಳಾಪುರ ಹೋಗಿ ಅಲ್ಲಿಂದ ನಮ್ಮ ಸ್ಪೋರ್ಟ್ಸ್ ಹಾಸ್ಟೆಲ್ ಏನಿದೆ, ಹೋಟೆಲ್ಸ್ ಏನು ಬುಕ್ ಮಾಡಿದ್ದಾರೆ, ಅಲ್ಲಿಗೆ ಹೋಗಬೇಕು. ಬಟ್ ಮೇನ್ ಇಶ್ಯೂ ಈಸ್ ಈಗ ಟ್ರಾಫಿಕ್ ಸ್ಟಾರ್ಟ್ ಆದರೆ ಕಷ್ಟ. ಅದಕ್ಕೆ ಮೇ ಬಿ ಅದು ಸಿಟಿ ಒಳಗಡೆ ರೂಟ್ ತೋರಿಸ್ತಾ ಇಲ್ಲ, ಟ್ರಾಫಿಕ್ ಇರುತ್ತೆ ಅಂತ. ಆಚೆಯಿಂದ ತೋರಿಸ್ತಾ ಇದೆ. ನನಗೆ ರೂಟ್ ಪ್ರಾಪರಾಗಿ ಗೊತ್ತಿಲ್ಲ. ಇದಕ್ಕೆ ತುಮಕೂರು ದಾಟಿ ಮುಂದೆ ಹೋದ ತಕ್ಷಣ ಮ್ಯಾಪ್ ಹಾಕೋಣ. ಬೆಂಗಳೂರು 120 ಕಿಲೋಮೀಟ್ರು. ಸೊ ಬೆಂಗಳೂರು 120 ಕಿಲೋಮೀಟ್ರ್ ಇಲ್ಲಿಂದ. ಸೊ ಬೆಂಗಳೂರು ಅಂದರೆ ಮೇ ಬಿ ಅದು ಮೆಜೆಸ್ಟಿಕ್ವರೆಗೂ ತೋರಿಸುತ್ತೆ. ಚಲೋ ಲೆಟ್ಸ್ ಗೋ. ಇವರು ರೈಡ್ ಮಾಡ್ತಾ ಮಾಡ್ತಾ ಕತ್ಲಾಗೋಯ್ತು. ಟೈಮ್ ಈಗ 8:05. ನಮಗೆ ಇನ್ನೂ 1 ಅವರ್ ಬೇಕು ಎಲ್ಲಿ ಹೋಟೆಲ್ಗೆ ಹೋಗೋಕ್ಕೆ. ಸೊ
ಸೊ 5 ಜನ, ನಾವು ಆ್ಯಕ್ಚುಲಿ 10 ಜನ ಏನು ರೈಡ್ ಸ್ಟಾರ್ಟ್ ಮಾಡಿದ್ವಿ, ಅದರಲ್ಲಿ 5 ಜನ ಮನೆಗೆ ಹೋದರು. ಆ್ಯಂಡ್ ನಾಳೆ ಏನು ಮೇನ್ ಇವೆಂಟ್ ಇದೆ ಅದಕ್ಕೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ನಾವು 5 ಜನ ಏನು ಮಾಡ್ತಾಯಿದ್ದೀವಿ, ಹೋಟೆಲ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿ ಅವ್ರ ಜೊತೆನೇ ಡೈರೆಕ್ಟಾಗಿ ಕಂಠೀರವ ಸ್ಟುಡಿಯೋ ಹೋಗ್ತೀವಿ. ಆ್ಯಂಡ್ ಟೋಟಲಿ ಎಕ್ಸಾಸ್ಟೆಡ್, ಯಾಕಂದರೆ ವಿತೌಟ್ ಸ್ಲೀಪ್ ಐ ಥಿಂಕ್ ಮೊನ್ನೆ ನೈಟು ನಿದ್ದೆ ಇಲ್ಲ, ನಿನ್ನೆ ನೈಟು ನಿದ್ದೆ ಇಲ್ಲ. ಹೋಗಬೇಕಾದ್ರೆ ಸ್ವಲ್ಪ ಇಶ್ಯೂ ಆಗಿ ವಿ ರೀಚ್ಡ್ ಹೋಮ್ ಅರೌಂಡ್ 2 AM ಇನ್ ದ ಮಾರ್ನಿಂಗ್. ವಾಪಸ್ ತಿರ್ಗಾ ನಾವು 4 ಗಂಟೆಗೆ ಎದ್ದು ಅಥವಾ 5 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಹೊರಟಿದ್ದು. ಸೊ ಅಲ್ಲಿಂದ ಬಿಡುವಷ್ಟರಲ್ಲಿ ಐ ಥಿಂಕ್ 9:30 ಆಗಿತ್ತು. ಸೊ 2 days 1000 kilometers. It was a very beautiful experience. You can say ಎಂಡ್ಯೂರೆನ್ಸ್ ರೈಡ್ ಥರನೇ ಇತ್ತು ಅದು. ಆಮೇಲೆ ವಿ ಎನ್ಕೌಂಟರ್ಡ್ ಮೋಸ್ಟ್ ಆಫ್ ದ ವೆದರ್ ಸಿಚುವೇಶನ್ಸ್, ಟ್ರಾಫಿಕ್ ಇರಲಿ ಅಥವಾ ವೆದರ್ ಇರಲಿ. ಆಮೇಲೆ 10 ಜನ ಒಟ್ಟಿಗೆ ನೆಲಮಂಗ್ಲವರೆಗೂ, ದಟ್ ಈಸ್ ಅರೌಂಡ್ 420 kilometers ಇರಬೇಕು ಬಾಗಲಕೋಟೆಯಿಂದ. 10 ಜನನ ಕರ್ಕೊಂಡ್ಬಂದು ಸೇಫಾಗಿ ಇಟ್ ವಾಸ್ ಆ್ಯಕ್ಚುಲಿ ಎ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಏನು ಮಾಡ್ತೀವಿ, ಇವತ್ತು ಡೈರೆಕ್ಟಾಗಿ ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀವಿ. ಆ್ಯಂಡ್ ನಾಳೆ ಇವೆಂಟಿದ್ದು ಏನಿದೆ ಅದನ್ನು ಫ್ರೆಶ್ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಹಲೋ ಸ್ನೇಹಿತರೆ, ಟೈಮ್ ಈಗ 11, ಆಲ್ಮೋಸ್ಟ್ 11:15. ಸೊ ರೂಮ್ ರೀಚ್ ಆಗಿ ಆಲ್ಮೋಸ್ಟ್ ಒಂದು 2 hours ಆಯಿತು. ಸೊ ಊಟ ಗೀಟ ಮಾಡ್ಕೊಂಡ್ವಿ. ಆ್ಯಂಡ್ ನಿದ್ದೆ ಇಲ್ಲ. ಸೊ ವಿಲ್ ಗೋ ಟು ಸ್ಲೀಪ್. ಇವತ್ತಿನ ವ್ಲಾಗು ಇಲ್ಲೇ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆದು ಫ್ರೆಶ್ ವ್ಲಾಗ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತಿನ ಬಂದು ಎಪಿಸೋಡ್ 1 ಇರುತ್ತೆ, ನಾಳೆದು ಎಪಿಸೋಡ್ 2. ಓಕೆ, ಸೊ 2 ವೀಡಿಯೋನ ನೋಡಿ. ಆ್ಯಂಡ್ ಐ ವಿಲ್ ಟ್ರೈ ಟು ಎಡಿಟ್ ದ ವಿಡಿಯೋ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಎಡಿಟ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಓಕೆ, ಸೊ ರೂಮಿಗೆ ಬಂದಿದ್ವಿ ಆ್ಯಂಡ್ ವಿ ಬ್ಯಾಡ್ಲಿ ನೀಡ್ ರೆಸ್ಟ್. ಓಕೆ, ಸೊ ಫಸ್ಟ್ ನಾವು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ನಾಳೆದಕ್ಕೆ ಪ್ರಿಪೇರ್ ಆಗ್ತೀವಿ. ಓಕೆ, ಹೋಪ್ ಯು ಲೈಕ್ ದ ವಿಡಿಯೋ. ಇಫ್ ಯು ಲೈಕ್ಡ್, ಪ್ಲೀಸ್ share the video to your friends and family and subscribe to the channel, guys. Thank you all.